ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ PSI ಗುರು ಚಾನಲ್ಗೆ ಸ್ವಾಗತ. ಇಂದು ನಾವು 2024 ಜೂನ್ ಮತ್ತು ಜುಲೈ ತಿಂಗಳ ಪ್ರಚಲಿತ ಘಟನೆಗಳು ನೋಡೋಣ. ಪ್ರಶ್ನೆ 1. ಇತ್ತೀಚೆಗೆ ಸುದ್ದಿಯಲ್ಲಿದ್ದ DMH-11 ಯಾವುದಕ್ಕೆ ಸಂಬಂಧಿಸಿದೆ? ಆಯ್ಕೆ 1 ಸಾಸಿವೆ, 2 ಗೋಧಿ, 3 ಹತ್ತಿ, 4 ಬದನೆಕಾಯಿ. ಸರಿಯಾದ ಉತ್ತರ ಆಯ್ಕೆ 1 ಸಾಸಿವೆ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ: ಮುಕ್ತ ಪರಿಸರದಲ್ಲಿ ಕುಲಾಂತರಿ ಸಾಸಿವೆ ಬೆಳೆದು ಪರೀಕ್ಷೆಗೆ ಒಳಪಡಿಸಲು ಕೇಂದ್ರ ಸರ್ಕಾರ ಮುಂದಾಗಬಾರದೆಂದು 2022 ಆಗಸ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ಹೊರಡಿಸಿದ ಆದೇಶದ ಸಿಂಧುತ್ವ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿಗಳ ಕುರಿತು ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಭಿನ್ನಮತ ತೀರ್ಪು ನೀಡಿದೆ. ಪ್ರಶ್ನೆ 2. ಹೆನ್ಲೆ ಪಾಸ್ಪೋರ್ಟ್ ಸೂಚ್ಯಂಕ 2024 ಪ್ರಕಾರ ಭಾರತದ ಸ್ಥಾನ? ಆಯ್ಕೆ 1 80, 2 81, 3 84, 4 82. ಸರಿಯಾದ ಉತ್ತರ ಆಯ್ಕೆ 4 82. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ: 58 ದೇಶಗಳಿಗೆ ವೀಸಾ ಮುಕ್ತ ಪ್ರವೇಶವನ್ನು ಅನುಮತಿಸುವ ಮೂಲಕ ಭಾರತ 82ನೇ ಸ್ಥಾನ ಪಡೆದುಕೊಂಡಿದೆ. ಸಿಂಗಾಪುರ್ ಈ ಸೂಚ್ಯಂಕದಲ್ಲಿ ಮೊದಲ ಸ್ಥಾನ ಪಡೆದುಕೊಂಡಿದೆ. ಅಫ್ಘಾನಿಸ್ತಾನ್ ಈ ಸೂಚ್ಯಂಕದಲ್ಲಿ ಕೊನೆಯ ಸ್ಥಾನವನ್ನು ಪಡೆದಿದೆ. ಲಂಡನ್ ಮೂಲದ ಜಾಗತಿಕ ಪೌರತ್ವ ಮತ್ತು ನಿವಾಸ ಸಲಹಾ ಸಂಸ್ಥೆ ಹೆನ್ಲಿ ಮತ್ತು ಪಾಲುದಾರರು ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕವನ್ನು ಬಿಡುಗಡೆ ಮಾಡುತ್ತದೆ. ಪ್ರಶ್ನೆ 3. ದಿ ಸ್ಟೇಟ್ ಆಫ್ ದಿ ವರ್ಲ್ಡ್ ಫಾರೆಸ್ಟ್ 2024 ವರದಿ ಬಿಡುಗಡೆ ಮಾಡುವ ಸಂಸ್ಥೆ ಯಾವುದು? ಆಯ್ಕೆ 1 FAO, 2 UNEP, 3 UNCTD, 4 ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ 1 FAO. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ನೋಡೋಣ. FAO ಇದರ ವಿಸ್ತೃತ ರೂಪ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್. ಇದು ದಿ ಸ್ಟೇಟ್ ಆಫ್ ದಿ ವರ್ಲ್ಡ್ ಫಾರೆಸ್ಟ್ 2024 ವರದಿಯನ್ನು ಬಿಡುಗಡೆ ಮಾಡುತ್ತದೆ. 2010ರಿಂದ 2020 ಅರಣ್ಯ ಪ್ರದೇಶದ ಹೆಚ್ಚಾಗುವ ಪಟ್ಟಿಯಲ್ಲಿ ಭಾರತದ 3ನೇ ಸ್ಥಾನ ಪಡೆದುಕೊಂಡಿದೆ. ಭಾರತದ ವಾರ್ಷಿಕವಾಗಿ 2.66 ಲಕ್ಷ ಹೆಕ್ಟರ್ ಅರಣ್ಯ ಪ್ರದೇಶವನ್ನು ಗಳಿಸಿದೆ. ಮೊದಲ ಸ್ಥಾನದಲ್ಲಿ ಚೀನಾ ಇದೆ ಮತ್ತು 2ನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ಇದೆ. ಹಾಗೂ ಈ ಸಂಸ್ಥೆಯು ವಿಶ್ವಸಂಸ್ಥೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ವಿಶೇಷ ಸಂಸ್ಥೆಯಾಗಿದೆ. ಇದು 1945ರಲ್ಲಿ ಸ್ಥಾಪಿಸಲಾಯಿತು. ಇದರ ಕೇಂದ್ರ ಕಚೇರಿ ಇಟಲಿ ದೇಶದ ರೋಮ್ನಲ್ಲಿದೆ. ಈ ಸಂಸ್ಥೆಯು ಬಿಡುಗಡೆ ಮಾಡುವ ವರದಿಗಳು SOFIA, SOFO, SOFI, SOFA ಈ ವರದಿಗಳನ್ನು ಈ ಸಂಸ್ಥೆ ಬಿಡುಗಡೆ ಮಾಡುತ್ತದೆ. ಪ್ರಶ್ನೆ 4. UNFCCC COP 29 ಈ ಸಭೆಯು ಯಾವ ದೇಶದಲ್ಲಿ ನಡೆಯಲಿದೆ? ಆಯ್ಕೆ 1 ಅಜರ್ಬೈಜಾನ್, 2 UAE, 3 ಬ್ರೆಜಿಲ್, 4 ಭಾರತ. ಸರಿಯಾದ ಉತ್ತರ ಆಯ್ಕೆ 1 ಅಜರ್ಬೈಜಾನ್. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ: 2024 ನವೆಂಬರ್ 11ರಿಂದ 22ರವರೆಗೆ COP 29 ಅಜರ್ಬೈಜಾನ್ನಲ್ಲಿ ನಡೆಸಲಾಗುತ್ತಿದೆ. ಇತ್ತೀಚೆಗೆ ಅಜರ್ಬೈಜಾನವು ಕ್ಲೈಮೇಟ್ ಫೈನಾನ್ಸ್ ಆಕ್ಷನ್ ಫಂಡ್ ಎಂಬ ನಿಧಿ ರಚಿಸುವುದಾಗಿ ಘೋಷಿಸಿದೆ. ಪ್ರಶ್ನೆ 5. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ರಾಜೀವ್ ಗಾಂಧಿ ಸಿವಿಲ್ಸ್ ಅಭಯಹಸ್ತಂ ಯೋಜನೆಯನ್ನು ಪ್ರಾರಂಭಿಸಿದೆ? ಆಯ್ಕೆ 1 ಕರ್ನಾಟಕ, 2 ಆಂಧ್ರ ಪ್ರದೇಶ್, 3 ರಾಜಸ್ಥಾನ್, 4 ತೆಲಂಗಾಣ. ಸರಿಯಾದ ಉತ್ತರ ಆಯ್ಕೆ 4 ತೆಲಂಗಾಣ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ: ನಾಗರಿಕ ಸೇವೆಗಳ ಆಕಾಂಕ್ಷಿಗಳನ್ನು ಬೆಂಬಲಿಸಲು ರಾಜೀವ್ ಗಾಂಧಿ ಸಿವಿಲ್ಸ್ ಅಭಯಹಸ್ತಂ ಯೋಜನೆಯನ್ನು ತೆಲಂಗಾಣ ಸರ್ಕಾರ ಪ್ರಾರಂಭಿಸಿದೆ. ಈ ಯೋಜನೆಯನ್ನು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಪರಿಚಯಿಸಿದರು. ಈ ಯೋಜನೆಯು UPSCಯ ಮುಖ್ಯ ಪರೀಕ್ಷೆಗೆ ಅರ್ಹತೆ ಪಡೆದ ನಾಗರಿಕ ಸೇವಾ ಆಕಾಂಕ್ಷಿಗಳಿಗೆ 1 ಲಕ್ಷ ಆರ್ಥಿಕ ನೆರವು ನೀಡುವಂಥ ಯೋಜನೆಯಾಗಿದೆ. ಪ್ರಶ್ನೆ 6. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ನೈಸರ್ಗಿಕ ಸಂಪನ್ಮೂಲಗಳಿಗೆ ವಿತ್ತೀಯ ಮೌಲ್ಯವನ್ನು ನಿಗದಿಪಡಿಸಿದೆ? ಆಯ್ಕೆ 1 ಕರ್ನಾಟಕ, 2 ಉತ್ತರ ಪ್ರದೇಶ್,
3 ಉತ್ತರಾಖಂಡ್, 4 ಬಿಹಾರ್. ಸರಿಯಾದ ಉತ್ತರ ಆಯ್ಕೆ 3 ಉತ್ತರಾಖಂಡ್. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ. ಇತ್ತೀಚೆಗೆ ಉತ್ತರಾಖಂಡವು ತನ್ನ ನೈಸರ್ಗಿಕ ಸಂಪನ್ಮೂಲಗಳಾದ ನೀರು, ಗಾಳಿ, ಅರಣ್ಯ ಮತ್ತು ಮಣ್ಣಿನಂಥ ಸಂಪನ್ಮೂಲಗಳಿಗೆ ವಿತ್ತೀಯ ಮೌಲ್ಯ ನಿಗದಿಪಡಿಸಿದೆ. ಈ ಮೌಲ್ಯವನ್ನು ಅಳೆಯಲು GEP, ಇದರ ವಿಸ್ತೃತ ರೂಪ ಗ್ರಾಸ್ ಎನ್ವಿರಾನ್ಮೆಂಟ್ ಪ್ರಾಡಕ್ಟ್, ಪ್ರಾರಂಭಿಸಿದೆ. ಉತ್ತರಾಖಂಡವು ಉತ್ತರ ಪ್ರದೇಶದ ಭಾಗವಾಗಿತ್ತು. ಇದು ನವೆಂಬರ್ 9, 2000ರಲ್ಲಿ ಹೊಸ ರಾಜ್ಯವಾಗಿ ರಚನೆಯಾಯಿತು. ಉತ್ತರಾಖಂಡ್ ಏಕರೂಪ ನಾಗರಿಕ ಸಂಹಿತೆ ಅಳವಡಿಸಿಕೊಂಡ ಸ್ವತಂತ್ರ ಭಾರತದ ಮೊದಲ ರಾಜ್ಯವಾಗಿದೆ. ಪ್ರಶ್ನೆ 7. ಅಗ್ನಿಬಾನ್ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದೆ. ಹಾಗಾದರೆ ಇದು ಏನು? ಆಯ್ಕೆ 1 ರಾಕೆಟ್, 2 ಕ್ಷಿಪಣಿ, 3 ಬಾಹ್ಯಾಕಾಶ ನೌಕೆ, 4 ಉಪಗ್ರಹ. ಸರಿಯಾದ ಉತ್ತರ ಆಯ್ಕೆ 1 ರಾಕೆಟ್. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ. ಅಗ್ನಿಕೂಲ್ ಕಾಸ್ಮೋಸ್ ಎಂಬ ನವೋದ್ಯಮ ಕಂಪನಿಯು ಅಗ್ನಿಬಾನ್ ರಾಕೆಟನ್ನು ಅಭಿವೃದ್ಧಿಪಡಿಸಿದೆ. ಇದು ಸಮಿ ಕ್ರಯೋಜನಕ್ ಇಂಜಿನ್ ಹೊಂದಿದೆ. ಈ ರಾಕೆಟನ್ನು ಶ್ರೀಹರಿಕೋಟಾದ ಲಾಂಚ್ ಪ್ಯಾಡ್ದಿಂದ ಉಡಾವಣೆ ಮಾಡಿದ್ದಾರೆ. ಈ ರಾಕೆಟನ್ನು 3D ತಂತ್ರಜ್ಞಾನ ಬಳಸಿ ತಯಾರಿಸಲಾಗಿದೆ. ಈ ಅಗ್ನಿಕೂಲ್ ಕಾಸ್ಮೋಸ್ ಕಂಪನಿಯು 2017ರಲ್ಲಿ ಆರಂಭವಾಯಿತು. ಇದರ ಕೇಂದ್ರ ಕಚೇರಿ ತಮಿಳುನಾಡಿನಲ್ಲಿದೆ. ಪ್ರಶ್ನೆ 8. ಲಿಕ್ವಿಡ್ ನೈಟ್ರೋಜನ್ ಅನ್ನು ಯಾವ ವಸ್ತುಗಳ ತಯಾರಿಕೆಯಲ್ಲಿ ಬಳಸಲು ಅನುಮೋದಿಸಲಾಗಿದೆ? ಆಯ್ಕೆ 1 ಹೈನು ಉತ್ಪನ್ನ ಮಾತ್ರ, 2 ಐಸ್ ಕ್ರೀಮ್ ಮಾತ್ರ, 3 ಆಯ್ಕೆ 1 ಮತ್ತು 2, 4 ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ 3 1 ಮತ್ತು 2 ಆಗಿದೆ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006ರ ಪ್ರಕಾರ ಸಿಹಿ ತಿನಿಸು ಮತ್ತು ಆಹಾರ ಪದಾರ್ಥಗಳಲ್ಲಿ ಲಿಕ್ವಿಡ್ ನೈಟ್ರೋಜನ್ ಅನ್ನು ಬಳಸಲು ನಿಷೇಧಿಸಲಾಗಿದೆ. ಪ್ರಶ್ನೆ 9. ಕೇಂದ್ರ ಸರ್ಕಾರದ ವರದಿಯ ಪ್ರಕಾರ 2023-2024ರಲ್ಲಿ ಭಾರತದ ವಿದೇಶಿ ನೇರ ಬಂಡವಾಳ ಎಷ್ಟು? ಆಯ್ಕೆ 1 5.88 ಲಕ್ಷ ಕೋಟಿ, 2 5.70 ಲಕ್ಷ ಕೋಟಿ, 3 6.22 ಲಕ್ಷ ಕೋಟಿ, 4 6.60 ಲಕ್ಷ ಕೋಟಿ. ಸರಿಯಾದ ಉತ್ತರ ಆಯ್ಕೆ 1 5.88 ಲಕ್ಷ ಕೋಟಿ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ. ವಿದೇಶಿ ನೇರ ಬಂಡವಾಳದಲ್ಲಿ ಹೆಚ್ಚಳವಾದಾಗ ಆ ದೇಶದ ಆರ್ಥಿಕತೆಯು ಹೆಚ್ಚಾಗುತ್ತದೆ. FDI, ಇದರ ವಿಸ್ತೃತ ರೂಪ ಫಾರೆನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಗಿದೆ. 2021 ಮತ್ತು 2022ರಲ್ಲಿ 6.27 ಲಕ್ಷ ಕೋಟಿ ಬಂಡವಾಳವಾಗಿತ್ತು ಮತ್ತು 2022-23ರಲ್ಲಿ 5.70 ಲಕ್ಷ ಕೋಟಿ ಆಗಿತ್ತು. ವಿದೇಶಿ ನೇರ ಬಂಡವಾಳ ಹೂಡಿಕೆಯಲ್ಲಿ ಕರ್ನಾಟಕವು 3ನೇ ಸ್ಥಾನದಲ್ಲಿದೆ. ಪ್ರಶ್ನೆ 10. ಚೀನಾ ಮತ್ತು ಅರಬ್ ರಾಷ್ಟ್ರಗಳ ಸಹಕಾರ ವೇದಿಕೆಯ ಶೃಂಗಸಭೆ ಇತ್ತೀಚೆಗೆ ಎಲ್ಲಿ ನಡೆಯಿತು? ಆಯ್ಕೆ 1 ದುಬೈ, 2 ಕುವೈತ್, 3 UAE, 4 ಚೀನಾ. ಸರಿಯಾದ ಉತ್ತರ ಆಯ್ಕೆ 4 ಚೀನಾ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ. ಚೀನಾದ ಅಧ್ಯಕ್ಷ ಸಿ ಜಿನ್ಪಿಂಗ್ ಅವರು ಈ ಶೃಂಗಸಭೆಯನ್ನು ಉದ್ಘಾಟಿಸಿದರು. ಈ ಶೃಂಗಸಭೆ ಚೀನಾದ ಬೆಜಿಂಗ್ನಲ್ಲಿ ನಡೆಯಿತು. ಈ ಶೃಂಗಸಭೆಯ ಉದ್ದೇಶ ಅರಬ್ ರಾಷ್ಟ್ರದ ಜೊತೆಗೆ ವ್ಯಾಪಾರ ಸಂಬಂಧವನ್ನು ಹೆಚ್ಚಿಸುವುದಾಗಿತ್ತು.